ಬಂದಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಡ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಎಲ್ಲ ಕುತ್ಕೊಂಡ್ಬೇಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮವರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. 25,000 ಕೋಟಿ ನಮ್ಮ ಬಡವರ ಹಣ ನುಂಗಿದ್ರಲ್ಲ ನೀವು. ಆ ನುಂಗಿದ್ದಕ್ಕೆ ನಿಮ್ಮ ಗಂಟು ಸರಿ ಇಲ್ಲ. ಈಗ ಗಂಟಲು ಸಿಕ್ಕಾಕೊಂಡಿದೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಡ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಎಲ್ಲ ಕುತ್ಕೊಂಡ್ಬೇಡಿ ಹೆಂಗಸರು. ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ನಮ್ಮ ಛಲವಾದಿ ನಾರಾಯಣಸ್ವಾಮಿ ಅವರು ಕರ್ನಾಟಕದಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ. ದಲಿತರಿಗೆ ಅನ್ಯಾಯವಾಗಿದೆ ಎಂದು ಬೊಬ್ಬೆ ಹೊಡೆಯುತ್ತಾ ಕಾಲಹರಣ ಮಾಡುತ್ತಾ ಇದ್ದೀರಿ. ಯಾಕೆ ಈ ಪ್ರಶ್ನೆ ಎಂಬಂತಹ ವಿಚಾರ ಬೊಮ್ಮಾಯಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸೋ ಕಾಲ್ಡ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಎಂದು 10% ರಿಸರ್ವೇಷನ್ ಮೀಸಲಾತಿಯನ್ನು ದಲಿತರಿಂದ ಅಲ್ಪಸಂಖ್ಯಾತರಿಂದ ಕಿತ್ತು ಉಂಡಂಥ ಸರ್ಕಾರ ನಿಮ್ಮ BJP ಸರ್ಕಾರ. ನಾರಾಯಣಸ್ವಾಮಿಯವರೇ, ಛಲವಾದಿ ನಾರಾಯಣಸ್ವಾಮಿ ಹೆಸರೇನೋ ಚೆಲುವು ಇದೆ, ಹೃದಯದಲ್ಲಿ ಕಪಟವಿದೆ, ಮಾತಿನಲ್ಲಿ ದ್ವೇಷವಿದೆ, ಮೆದುಳಿನಲ್ಲಿ ಮನುವಾದ ತುಂಬಿ ತುಳುಕುತ್ತಿದೆ. ಅಂದು RSSನವರು BJPಯವರು ದಲಿತರಿಗೆ ಅವಮಾನ ಮಾಡಿದ್ದಾರೆ ಎಂದು RSSನ ಚಡ್ಡಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಮೆರವಣಿಗೆ ಮಾಡಿದವರು ಎನ್ನುವುದನ್ನು ತಾವು ಮರೆತಂತಿದೆ. ಇಂದು ನಿಮ್ಮ ಛಲ ಹಾಗೂ ವಾದ ಬದಲಾಗಿದೆ. ನೀವು ಆಡಿದಂತಹ ಮಾತು ಯಾರಿಗೆ ಆಡಿದ್ದು? ಹಿರಿಯ ಜೀವ, ನಾಡದೊರೆ, ನಿಮಗೆ ತಂದೆಯ ಸಮಾನರಾದಂತಹ ವಯಸ್ಸಿನಲ್ಲಿ ಹಿರಿಯರು. ಆದಾಗ್ಯೂ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಆಡಿದಂಥ ಪರಿ ಜನಮಾನಸ ನೋವುಂಡಿದೆ. ದಲಿತರ ಹಣ ತಿಂದಿದ್ದೀರಿ, ಅದಕ್ಕಾಗಿ ಕುಂಟುತ್ತಾ ನಡೆಯುತ್ತೀರಿ. ಇನ್ನು ಮೇಲೆ ವೀಲ್ ಚೇರ್ ಮುಂದೆ ಬೇರೆಯೇ ಇದೆ ಎಂದು ಆಡಿದಂತಹ ಮಾತು. ಒಬ್ಬ ಮುಖ್ಯಮಂತ್ರಿಯನ್ನು ವೈಯಕ್ತಿಕವಾಗಿ ರಾಜಕೀಯದಲ್ಲಿ ತೇಜೋವಧೆ ಮಾಡುವುದು ವಿಪಕ್ಷವಾಗಿ ಸಹಜ. ಆದರೂ ಈ ಪರಿಯಾಗಿ ಆರೋಗ್ಯ ಹದಗೆಟ್ಟಾಗ ಸಾಂತ್ವನ ಹೇಳುವುದರ ಬದಲು ನಿಂದಿಸಿದ್ದೀರಿ, ಅಪಮಾನಗೊಳಿಸಿದ್ದೀರಿ. ನೀವು ವಿಪಕ್ಷ ಸ್ಥಾನಕ್ಕೆ ಅನರ್ಹ, ಅಯೋಗ್ಯ ಎಂದು ನಾಡಿನ ಜನತೆಗೆ ತಿಳಿಸಿದ್ದೀರಿ. ಖಂಡಿತವಾಗಿಯೂ ದಲಿತರು ನಿಮ್ಮ ಮೇಲೆ ತಿರುಗಿ ಬೀಳಲಿದ್ದಾರೆ. ನಾಡದೊರೆ ಅನ್ನದಾತ ಸಿದ್ದರಾಮಯ್ಯನವರನ್ನು ಮತ್ತು ಪಂಚ ಗ್ಯಾರಂಟಿಗಳನ್ನು ಅದೆಷ್ಟೋ ಶೋಷಿತರು ಇಂದು ಅದರಿಂದಾಗಿ ಜೀವನ ಸಾಗಿಸುತ್ತಿದ್ದಾರೆ. ಹಲವರು ಮಕ್ಕಳನ್ನು ಓದಿಸುತ್ತಿದ್ದಾರೆ, ಟ್ಯೂಷನ್ ಫೀ ಕಟ್ಟುತ್ತಿದ್ದಾರೆ, ಆಕಲು ಖರೀದಿಸಿ ಜೀವನ ಸಾಗಿಸುತ್ತಿದ್ದರೆ ಇನ್ನು ಕೆಲವರು ಬೋರ್ವೆಲ್ ಕೊರೆಸಿ ಕೃಷಿ ಮಾಡುತ್ತಿದ್ದಾರೆ. ಆದರೆ ನಿಮಗೆ ಅದಾವುದು ಕಾಣದೇ ಇರುವುದು ವಿಪರ್ಯಾಸ. ಇಂದು ವಿಪಕ್ಷವಾಗಿ 80 ಸ್ಥಾನವನ್ನು ಗಳಿಸಿದಿರಿ. ಮುಂದೆ ಅದು 40ಕ್ಕೆ ಬಂದು ಇಳಿದರೂ ಅತಿಶಯೋಕ್ತಿಯಲ್ಲ. ಅದಕ್ಕೆ ತಾವು ಕಾರಣೀಭೂತರಾಗಬಹುದು ಎನ್ನುವುದು ಕೂಡ ಅಷ್ಟೇ ಸತ್ಯದ ಮಾತು. ಜೈ ಹಿಂದ್. Thank you.